ಆಗಿದ್ದಾಗ ಹೋಯ್ತು ಅಂತ ಅದು ಹೇಗಣ್ಣ ಸುಮ್ಮನೆ ಇರೋದಕ್ಕಾಗತ್ತೆ? ಅದ್ರಲ್ಲೂ ಈ ಮನೆ ಕೆಲಸದವಳು ನಮ್ ಶರತ್ಗೆ ಛೀ. ಬಾಯಿ ಮುಚ್ಚು ಅಂತ ಹೇಳಿದ್ನಲ್ಲ ನೋಡಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಮಾತಾಡಿದ್ ಸಾಕು. ಎಲ್ಲ ನಿಮ್ಮ ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ. ದುರ್ಗಾ, ನೀನು ಹೋಗಮ್ಮ, ನೀನು ಹೋಗಿ ರೆಸ್ಟ್ ತಗೋ, ಮಾತೆಲ್ಲ ಆಮೇಲೆ. ದುರ್ಗಾ ಬನ್ನಿ. ಶಾನ್ವಿ, ನೀನೆಲ್ಲಿ ಹೊರಟೆ? ಅಲ್ಲಿ ಮಾಯಾ ಪ್ರಜ್ಞೆ ತಪ್ಪಿ ಮಲಗಿದಾಳೆ. ಅವಳಿಗೆ ಎಚ್ಚರ ಆದ್ಮೇಲೆ ಅವಳು ನೋಡ್ಕೊಳಕ್ ನನ್ನ ಜೊತೆ ಯಾರಾದ್ರೂ ಬೇಕಲ್ವಾ? ಹಾ, ನೀನ್ ಬಾ ನನ್ನ ಜೊತೆ ಬಾ ಅಂದೆ. ಹ್ಯಾಪಿಯಾಗಿರೋ ಮೂಮೆಂಟಲ್ಲೂ ಯಾಕೆ ಸ್ಯಾಡ್ ಆಗಿದ್ದೀರಾ? ಏನಾಯಿತು? ಎಲ್ಲ ನಾವು ಅಂದ್ಕೊಂಡಂಗೆ ಆಗಿದೆ ಅಲ್ವಾ? ಅಲ್ಲ, ಮಾಯಾ ಡ್ರೀಮ್ ಕ್ರಶ್ ಆಯಿತು, ದುರ್ಗನ್ ಮದುವೆ ಶರತ್ ಜೊತೆ ಆಯಿತು. ನೆಟ್ಟಿಗೆ ಸ್ಕೂಲ್ ಮುಖ ನೋಡದೇ ಇರೋ ಆ ಹಳ್ಳಿ ಹುಡುಗಿ ಮದುವೆ ಶರತ್ ದಿ ಗ್ರೇಟ್ ಜೊತೆ ಆಯಿತು. ಎಲ್ಲ ನಾವು ಅಂದ್ಕೊಂಡಂಗೆ ಆಗಿದೆ ಡ್ಯಾಡ್. ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಯಿತು, ನಿಜ. ಆದರೆ ಹೇಗಾಯಿತು, ಮದುವೆ ಹೇಗಾಯಿತು ಅಂತ ನಾವೆಲ್ಲ ನೋಡಿದ್ವಲ್ಲ. ಇದೆಲ್ಲ ನಿನಗೆ ವಿಚಿತ್ರ ಅನಿಸ್ತಿಲ್ವಾ? ದುರ್ಗಾ ಬಂದಿದ್ದು, ಮದುವೆ ಮಂಟಪದಲ್ಲಿ ಕೂತಿದ್ದು, ಯು ರೈಟ್ ಡ್ಯಾಡ್. ಇವತ್ತಾಗಿದ್ದು ಮಿರಕಲೆ. ಮಾಯಾ ಹಸೆ ಮನೆ ಮೇಲೆ ಕೂತ್ಕೊಂಡಿದ್ದು, ಕ್ಲೋಸ್ಡ್ ಹಾಲಲ್ಲಿ ಸುಂಟ್ರ ಗಾಳಿ ಬೀಸುತ್ತೆ. ನಾವೆಲ್ಲ ಅಲ್ಲಾಡೋದಕ್ಕೂ ಆಗಲ್ಲ. ಆದರೆ ದುರ್ಗಾ ಮಾತ್ರ ಕೂಲಾಗಿ ಬಂದ್ಬಿಟ್ಟು ಶರತ್ ಪಕ್ಕದಲ್ಲಿ ಕೂತ್ಕೊಂತಾಳೆ. ಇದೆಲ್ಲ ನೋಡ್ತಿದ್ರು ನಾವೇನು ಮಾಡೋಕ್ಕಾಗಲ್ಲ. ಶರತ್ ದುರ್ಗಾ ಕತ್ತಿಗೆ ತಾಳಿ ಕಟ್ಟಿದಾಗೆ ಎಲ್ಲ ಸ್ಟಾಪ್ ಆಗೋಗುತ್ತೆ. ಇಟ್ಸ್ ಮೋರ್ ಲೈಕ್ ಮ್ಯಾಜಿಕ್. ಇದೆಲ್ಲ ಹೇಗಾಯ್ತು ಅನ್ನೋದು ಅರ್ಥ ಆಗ್ತಿಲ್ಲ. ಬಟ್ ಹೌ ಡಸ್ ಇಟ್ ಮ್ಯಾಟರ್? ನಮ್ಗೆ ಬೇಕಾಗಿದ್ದಾಯ್ತು ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಹೇಗಾಯ್ತು, ಯಾಕಾಯ್ತು, ಲೆಟ್ಸ್ ಜಸ್ಟ್ ಎಂಜಾಯ್. ಹೇಗೆ ನಾನು ದುರ್ಗಂಗೆ ಹೇಗೆ ತಾಳಿ ಕಟ್ಟೆ? ಸಾರಿ ಶರತ್, ನನ್ನಿಂದ, ನನ್ನ ಸ್ವಾರ್ಥದಿಂದ ಇದೆಲ್ಲ ಆಗ್ತದೆ. ಆದರೆ ನಿಮಗೆ ನೋವು ಕೊಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಆದರೆ ಏನು ಮಾಡಲಿ, ನಾನಿದು ಮಾಡಿದೆ, ನನಗೆ ಬೇರೆ ದಾರಿನೇ ಇರಲಿಲ್ಲ. ಗೊತ್ತಿದ್ದು ನಿಮಗೆ ನೋವು ಕೊಟ್ಬಿಟ್ಟೆ ಶರತ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಮಾಯನ್ ಮದುವೆ ಆಗಿಲ್ಲ ಅಂತ ಡಿಸೈಡ್ ಮಾಡಿದೆ. ಆಮೇಲೆ ವಿಷಯನ ಅಮ್ಮಂಗೆ ಹೇಳಬೇಕು ಅಂತ ಅವ್ರ ರೂಮ್ಗೆ ಹೋದೆ. ಆಮೇಲೆ ಏನಾಯ್ತು, ನಾನು ಮಂಟಪಕ್ಕೆ ಹೇಗೆ ಹೋದೆ, ದುರ್ಗಂಗ್ ತಾಳಿ ಹೇಗೆ ಕಟ್ದೆ, ನನಗೆ ಒಂದು ಜ್ಞಾಪಕಕ್ಕೆ ಬರ್ತಾ ಇಲ್ಲ.
ದುರ್ಗಾ ಹೇಗೆ ಮಾಡ್ಬೇಕು ಬಂತು? ಮಾಯನ್ ಮದುವೆ ಆಗ್ಬೇಡಿ ಅಂತ ಹೇಳಕ್ ಬಂದವಳು ಅವಳೆ. ಛತ್ರದಲ್ಲಿ ಏನ್ ನಡೀತು? ಮಾಯನ ಮದುವೆ ಆಗ್ಬಾರ್ದು ಅಂತ ನೀವು ಡಿಸೈಡ್ ಮಾಡಿದ್ರ? ಹಾಗಾದ್ರೆ ನೀವು ಮಂಟಪಕ್ಕೆ ಯಾಕೆ ಬಂದ್ರಿ? ಅಲ್ಲಿ ಏನಾಯ್ತು ಅಂತ ನಿಮ್ಗೆ ನೆನಪಿಲ್ಲ ಅಂದ್ರೆ ಏನರ್ಥ? ಅಲ್ಲಿ ಏನಾಗಿರ್ಬೋದು? ಇವಾಗ ಏನ್ ಮಾಡ್ಲಿ? ನನಗೇನೋ ತೋಚ್ತಿಲ್ವಲ್ಲ. ಪುಟ್ ಮೇಡಮ್ಗೆ ಹಾಲು ಕೊಡೋ ಸಮಯ ಆಯ್ತು. ನನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ನಡೀತಿರ್ಬೋದು, ಆದ್ರೆ ಅದ್ರ ಪ್ರಭಾವ ಪುಟ್ ಮೇಡಮ್ ಮೇಲೆ ಆಗ್ಬಾರ್ದು. ಆಗೋದಕ್ಕೆ ನಾನು ಬಿಡೋದೇ ಇಲ್ಲ. ಪುಟ್ ಮೇಡಮ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಪುಟ್ ಮೇಡಮ್, ಹಾಲು ತಂದಿದ್ದೀನಿ, ಬಾಗ್ಲು ತೆಗಿ. ತಗೋ ಪುಟ್ ಮೇಡಮ್, ಹಾಲು ಕುಡ್ದು ಆರಾಮಾಗಿ ಮಲ್ಕೋ. ಕತೆ ಏನಾದರೂ ಹೇಳಲಾ? ನಾನೇನ್ ಮಾಡ್ದ? ನೀನೇನ್ ಮಾಡ್ದೆ? ನೀನ್ ಯಾಕೊಂಡ್ ನಾ ಮದ್ವೆ ಆದೆ? ನೀನು ನಮ್ಮಮ್ಮ ಅಲ್ಲ. ನಂಗೆ ಮಾಯ ಇಷ್ಟ ಇಲ್ಲ. ಅವಳು ಅಮ್ಮನ ಜಾಗಕ್ಕೆ ಬರ್ತೀನಿ ಅಂತಂದ್ಲು. ಅದಕ್ಕೆ ನಾನು ಹೇಟ್ ಮಾಡ್ತಿದ್ದೀನಿ. ಈಗ ನೀನು ಅಮ್ಮನ ಜಾಗಕ್ಕೆ ಬಂದೆ. ಅಮ್ಮ ಮಾತ್ರ ನಮ್ಮಮ್ಮ, ಬೇರೆ ಯಾರು ನಮ್ಮಮ್ಮ ಆಗಕ್ಕಾಗಲ್ಲ. ನಂಗೆ ಅಮ್ಮ ಬಿಟ್ರೆ ಇನ್ಯಾರು ಬೇಡ. ಅಂಬಿಕಾ ಅಮ್ಮ ಮಾತ್ರ ನಮ್ಮಮ್ಮ, ಬೇರೆ ಯಾರು ನಮ್ಮಮ್ಮ ಅಲ್ಲ. ನೀನು ಅಷ್ಟೇ. ಪುಟ್ಬಿಡ, ದಯವಿಟ್ಟು ಈ ಥರ ಎಲ್ಲ ಮಾತಾಡ್ಬೇಡ. ನನ್ನ ಮಾತು ಕೇಳು. ಅವತ್ತು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಪುಟ್ಟ. ಇಲ್ಲ, ಕೇಳಲ್ಲ. ನೀನು ನಂಗೇನು ಹೇಳ್ಬೇಡ. ಯು ಆರ್ ಅ ಲೈಯರ್. ನೀನು ಸುಳ್ಳು ಹೇಳ್ತಿದ್ಯಾ. ನಮ್ಮಮ್ಮ ಮಾತ್ರ ನಮ್ಮಮ್ಮ, ನೀನು ನಮ್ಮಮ್ಮ ಅಲ್ಲ. ನಂಗೆ ನೀನು ಇಷ್ಟ ಇಲ್ಲ. ಐ ಹೇಟ್ ಯು. ಇದಕ್ಕೆಲ್ಲ ನಾನೇ ಕಾರಣ. ಪಾಪ ಶರತ್, ಹಿತಾ, ದುರ್ಗಾ 3 ಜನರ ಜೀವನದಲ್ಲೂ ನಾನೇ ಬಿರುಗಾಳಿ ತಂದ್ಬಿಟ್ಟೆ. ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿ ಮುಖ ಮಾಡ್ಕೊಂಡು ನಿಲ್ಲೋ ಹಾಗಾಯ್ತು. ಇಲ್ಲ, ಇದನ್ನೆಲ್ಲ ನಾನೇ ಸರಿ ಮಾಡಬೇಕು. ನನ್ನಿಂದನೇ ಆಗಿರೋದ್ರಿಂದ ನಾನೇ ಸರಿ ಮಾಡಬೇಕು. ದುರ್ಗಾಗೆ ನಾನು ಎಲ್ಲ ವಿಷಯನೂ ಹೇಳಬೇಕು. ಡ್ಯಾಡ್, ಹಿತಾ ಈ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದುರ್ಗನ್ನ ಹಿತಾ ತುಂಬ ಇಷ್ಟಪಡ್ತಾಳೆ. ಸೊ ಅವಳು ಎಲ್ರಿಗಿಂತ ಖುಷಿ ಪಡ್ತಾಳೆ ಅಂತ ಅನ್ಕೊಂಡಿದ್ದೆ. ಶಾನ್ವಿ, ಅದೇ ಅಲ್ವಾ ನಾವು ಮಾಡ್ತಾ ಇರೋ ತಪ್ಪು.
ನಮಗೆ ಹೇಗೆ ಬೇಕೋ ಹಾಗೆ ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಒಂದು ವಿಷಯನ ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನನ್ನ ನಿನ್ನ ಹಾಗೂ ದೇವರ ದೃಷ್ಟಿಯಲ್ಲಿ ದುರ್ಗಾ ಪರ್ಫೆಕ್ಟೇ ಇರಬಹುದು. ಆದರೆ ನಮ್ಮ ಶರತ್ ಮತ್ತೆ ಹಿತ ಜೀವನದಲ್ಲಿ ಅಂಬಿಕಾ ಸ್ಥಾನ ತುಂಬೋದಕ್ಕೆ ಯಾರಿಂದಲೂ ಸಾಧ್ಯ. ಎಸ್ ಡ್ಯಾಡ್, ದುರ್ಗನ್ನ ಹಿತ ಫ್ರೆಂಡ್ ಒಳ್ಳೆ ವೆಲ್ ವಿಷರ್ ಅಂತ ಟ್ರೀಟ್ ಮಾಡಿದ್ಲು ಅನ್ಸುತ್ತೆ. ಶಾನ್ವಿ, ತಾಯಿ ಸ್ಥಾನ ಅಂದ್ರೇನೆ ಹಾಗೆ, ಯಾರಿಂದಲೂ ಅದನ್ನು ತುಂಬಿಸೋದಕ್ಕೆ ಸಾಧ್ಯ ಇಲ್ಲ. ದುರ್ಗಾ ಒಳ್ಳೆ, ಆದರೆ ನಮ್ಮ ಹಿತ ಪುಟ್ಟಿ ಇನ್ನೂ ಸಣ್ಣ ಹುಡುಗಿ, ಮನಸ್ಸು ಸೂಕ್ಷ್ಮ, ಎಲ್ಲವನ್ನು ಅವಳಿಗೆ ಅರ್ಥ ಮಾಡಿಸೋದು ಕಷ್ಟ ಆಗತ್ತೆ. ಈಗೇನ್ ಮಾಡೋದು ಡ್ಯಾಡ್? ನನಗೂ ಗೊತ್ತಿಲ್ಲ ಶಾನ್. ಇಲ್ಲಿವರೆಗೂ ಆ ತಾಯಿ ಏನ್ ನಿರ್ಧಾರ ತಗೊಂಡಿದ್ಲೋ ಅದೆಲ್ಲ ನಡೆದಿದೆ ಅಂತ ನಂಬ್ಕೊಂಡಿದ್ದೀನಿ. ಇನ್ನು ಮುಂದೆನೂ ಹಾಗೆ ನಡೆಸ್ತಾಳೆ ಅಂತ ನಂಬ್ಕೊಂಡಿದ್ದೀನಿ. ಆದ್ರೆ ದುರ್ಗಾ, ಅವಳ ಬಗ್ಗೆ ನೆನೆಸ್ಕೊಂಡ್ರೆ ತುಂಬಾ ಗಾಬರಿ ಆಗತ್ತೆ ಶಾನ್ವಿ. ಮುಂದಿನ ಹಾದಿ ಅವಳಿಗೆ ಅಷ್ಟು ಸುಲಭವಾಗಿಲ್ಲ. ಪ್ರತಿ ಹೆಜ್ಜೆಗೂ ಸವಾಲನ್ನು ಎದುರಿಸಬೇಕಾಗತ್ತೆ. ಮನೆಯವರು ಅವಳನ್ನು ನೋಡಿದ್ರೆ ಕೆಂಡ ಕಾರ್ತಿರ್ತಾರೆ. ಮಾಳವಿಕಾ ಇದನ್ನೆಲ್ಲ ನೋಡಿ ಅಪ್ಸೆಟ್ ಆಗಿ ಆಶ್ರಮಕ್ಕೆ ಹೊರಟೋಗ್ಬಿಟ್ಲು. ಅವಳು ವಾಪಸ್ ಬಂದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಊಹೆ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಆ ತಾಯಿನೇ ದಾರಿ ತೋರಿಸ್ಬೇಕು. ಯು ಆರ್ ಅ ಲೈಯರ್. ನೀನು ಸುಳ್ಳು ಹೇಳ್ತಿದ್ಯಾ. ನೀನು ನಮ್ಮಮ್ಮ ಅಲ್ಲ. ನಂಗೆ ನೀನ್ ಇಷ್ಟ ಇಲ್ಲ. ಐ ಹೇಟ್ ಯು. ಯಾಕೆ ಹೀಗೆಲ್ಲ ಆಯ್ತು? ಇದ್ಯಾವುದು ನನಗೆ ಬೇಕಿರ್ಲಿಲ್ಲ. ನಾನು ಈ ಮನೇಲಿ ಇದ್ದಿದ್ದೇನೆ ಪುಟ್ ಮೇಡಮ್ಗೋಸ್ಕರ. ಇವತ್ತು ಅವಳೇ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಅಂದಮೇಲೆ ನಾನು ಈ ಮನೇಲಿ ಹೇಗೆ ಇರಲಿ? ಇದ್ಯಾವುದು ನಾನು ಮಾಡಿಲ್ಲ, ಯಾವುದು ನನ್ನ ಕೈಯಲ್ಲೂ ಇರಲಿಲ್ಲ. ನನ್ನ ಅರಿವಿಗೂ ಬರೋಕ್ಕೂ ಮುಂಚೆನೆ ಏನೇನೋ ನಡೆದೋಯ್ತು. ಇದನ್ನೆಲ್ಲ ನಾನು ಎಲ್ರಿಗೂ ಹೇಗೆ ಅರ್ಥ ಮಾಡಿಸ್ಲಿ? ನಾನು ಹೇಗೆ ಅರ್ಥ ಮಾಡಿಸ್ಲಿ? ದುರ್ಗಾ, ನಿನ್ನ ಹತ್ರ ಏನೋ ಹೇಳಬೇಕು. ತುಂಬ ಮುಖ್ಯವಾದ ವಿಷಯ ದುರ್ಗಾ. ಇವತ್ತು ನೀನು ಹೀಗೆ ಅಳ್ತಾ ಕೂತಿರೋದಕ್ಕೆ, ನಿನ್ನ ಏಕಾಂತಕ್ಕೆ, ಮನೆಯವರೆಲ್ಲ ನಿನ್ನ ಬೈತಿರೋದಕ್ಕೆ ಎಲ್ಲದಕ್ಕೂ ನಾನೇ ಕಾರಣ ದುರ್ಗಾ. ನಿನಗೆ ನನ್ನ ಮಾತು ಮೇಲೆ ನಂಬಿಕೆ ಬರ್ತೇ ಇರ್ಬೋದು. ನೀನು ನಂಬಲ್ಲ ಅಂತಾನೆ ನಾನು ಇಷ್ಟು ದಿವಸ ನಿನ್ನ ಹತ್ರ ಏನು ಹೇಳಿರಲಿಲ್ಲ. ಇವತ್ತು ನಿನ್ನ ಮದುವೆ ಹೇಗಾಯಿತು, ಹಸಿಮಣೆ ಮೇಲೆ ನೀನು ಹೇಗೆ ಕಲ್ತರ ಕೂತಿದ್ದೆ, ಆ ಗುಂಡಗಳಿಂದ ನೀನು ಹೇಗೆ ತಪ್ಪಿಸ್ಕೊಂಡು ಬಂದೆ ಅಂತ ಈ ಎಲ್ಲ ವಿಷಯ ನನಗೆ ಗೊತ್ತು ದುರ್ಗಾ. ಯಾಕಂದರೆ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಿದ್ದು ನಾನು ಮಾತ್ರ. ದುರ್ಗಾ, ನಿನಗೆ ಆಶ್ಚರ್ಯ ಆಗ್ತಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಈಗ ನಿನಗೆ ಹೇಳೋ ಮಾತನ್ನ ಕೇಳಿದ್ರೆ ನಿನಗೆ ಆಘಾತನೇ ಆಗತ್ತೆ. ನೀನು ಇಷ್ಟು ದಿನ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿರೋ ಈ ದೇವಿ ನಿಜವಾಗಿ ಹೇಳಬೇಕು ಅಂದರೆ ದೇವಿನೇ ಅಲ್ಲ. ಯಾಕಂದರೆ ಈ ನಿನ್ನ ಫ್ರೆಂಡಿಗೆ ದೇಹನೇ ಇಲ್ಲ.
ನೀನ್ ಕೇಳ್ಬೇಕಿತ್ತಲ್ವಾ? ಏನು ಬೇಡ, ಅವಳು ನಂಗೇನು ಹೇಳೋದ್ ಬೇಡ. ನಾನು ಅವಳು ಏನ್ ಹೇಳೋದ್ನು ಕೇಳಿಸ್ಕೊಳ್ಳಲ್ಲ. ನಿಂಗ್ ನಿಜವಾಗ್ಲೂ ದುರ್ಗನ್ ಕಂಡ್ರೆ ಇಷ್ಟ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ನಂಗೆ ಅವಳು ಇಷ್ಟ ಇಲ್ಲ. ಐ ಹೇಟ್ ಹರ್. ನಂಗೆ ಅವಳು ಇಷ್ಟ ಇಲ್ಲ. ಅವಳು ನನ್ನ ಹತ್ರ ಸುಳ್ಳು ಹೇಳಿದ್ದಾಳೆ. ಸುಳ್ಳ? ಏನ್ ಸುಳ್ಳು ಹೇಳಿದಾಳೆ? ಅವಳು ನನ್ನ ಫ್ರೆಂಡ್ ಆಗಕ್ ಬಂದಿದ್ಲು, ನನ್ನ ಜೊತೆ ಇರಕ್ ಬಂದಿದ್ಲು. ಆದ್ರೆ ಈಗ ಅವರನ್ನ ಅವಳು ಮದ್ವೆ ಆಗಿದ್ದಾಳೆ. ಅವಳು ಮಾಯನ್ ತರ ಬ್ಯಾಡ್ ಗರ್ಲ್. ಹಾಗೆಲ್ಲ ಹೇಳ್ಬಾರ್ದು. ದುರ್ಗಾ ಹೇಗೆ ಅಂತ ನಿಂಗೂ ಗೊತ್ತು ತಾನೆ? ಇಲ್ಲ, ಗೊತ್ತಿಲ್ಲ. ನಾನು ಸಿಂಡ್ರೆಲ್ಲಾ ಸ್ನೋ ವೈಟ್ ಸ್ಟೋರೀಸ್ನೆಲ್ಲ ಓದಿದ್ದೀನಿ. ಅದರಲ್ಲಿ ಸ್ಟೆಪ್ ಮದರ್ ಬ್ಯಾಡ್ ಆಗಿರ್ತಾರೆ, ಅವ್ರ ಮಕ್ಕಳಿಗೆ ಕಾಟ ಕೊಡ್ತಿರ್ತಾರೆ. ದುರ್ಗಾ ನಂಗೆ ಸ್ಟೆಪ್ ಮದರ್ ಆಗೋದು ನಂಗೆ ಬೇಡ. ಅವಳು ಬ್ಯಾಡ್ ಆಗಿ ಹೋಗ್ತಾಳೆ. ದುರ್ಗಾ ಕೆಟ್ಟೋಳಲ್ಲ ಪುಟ್ ಮೇಡಮ್. ಅವಳು ಇವತ್ತಿನವರೆಗೂ ಯಾರಿಗೂ ಕೆಟ್ಟದನ್ ಮಾಡಿಲ್ಲ. ನಿನ್ನಂತೂ ಅವಳು ತುಂಬಾ ಪ್ರೀತಿ ಮಾಡ್ತಾಳೆ, ನಿಂಗೆ ಗೊತ್ತಲ್ವಾ? ಆದ್ರೆ ಅವಳು ಈಗ ಅವ್ರನ್ನ ಮದ್ವೆ ಆಗಿದೆ ಅಲ್ವಾ, ಹಂಗಂದ್ರೆ ಅವಳು ನನ್ನ ಸ್ಟೆಪ್ ಮದರ್. ಆದ್ರೆ ದುರ್ಗಾ ಒಳ್ಳೆಯವಳು ಅಂತ ಗೊತ್ತು. ಇಲ್ಲ, ದುರ್ಗಾ ಒಳ್ಳೆಳಾಗಿದ್ದಿದ್ರೆ ನಂಗೆ ಇಷ್ಟ ಆಗ್ತಿರೋ ಕೆಲಸ ಮಾಡ್ತಿರ್ಲಿಲ್ಲ. ಅವನನ್ನ ಯಾರು ಮದ್ವೆ ಆಗೋದ್ರು ನಂಗೆ ಇಷ್ಟ ಇರ್ಲಿಲ್ಲ. ಹಾಗಾದ್ಮೇಲೆ ಅವಳು ಯಾಕೆ ಅವನನ್ನ ಮದ್ವೆ ಆಗ್ಬೇಕಿತ್ತು? ತಪ್ಪು ತಾನೆ. ದುರ್ಗಾ ಬೇಕು ಅಂತ ಮಾಡಿರಲ್ಲ ಪುಟ್ ಮೇಡಮ್. ಇಲ್ಲ, ನಾನು ನಂಬಲ್ಲ. ನಾನು ಯಾರನ್ನೂ ನಂಬಲ್ಲ. ಎಲ್ಲ ನಂಗೆ ಮೋಸ ಮಾಡ್ತಾರೆ. ಆಲ್ ಆರ್ ಲಯರ್, ಚೀಟರ್. ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ ದುರ್ಗಾ? ನೋಡು ದುರ್ಗಾ, ನಾನು ಈಗ ನಿನಗೆ ಹೇಳೋ ಮಾತನ್ನ ನೀನು ತುಂಬ ಕೇರ್ಫುಲ್ಲಾಗಿ ಕೇಳಿಸ್ಕೊ ಆಯ್ತಾ? ಇವತ್ತು ಇದೆಲ್ಲ ನಡೆದಿದ್ದಕ್ಕೆ ಕಾರಣ ನಾನೇ. ನನ್ನ ಆತ್ಮ ನಿನ್ನ ದೇಹದೊಳಗೆ ಸೇರ್ಕೊಂಡಿದ್ರಿಂದ ನಿನ್ನ ಮತ್ತು ಶರತ್ ಮದುವೆ ನಡೀತು. ಇದೆಲ್ಲ ನಡೆಯೋ ಸಂದರ್ಭದಲ್ಲಿ ನಿನಗೆ ಪ್ರಜ್ಞೆನೇ ಇರಲಿಲ್ಲ. ನಾನೇ ನಿನ್ನ ದೇಹದೊಳಗೆ ಸೇರಿಕೊಂಡು ನಿನ್ನ ಕಂಟ್ರೋಲ್ ಮಾಡ್ತಾ ಇದ್ದೆ. ನಾನು ಇಷ್ಟೆಲ್ಲ ಯಾಕೆ ಮಾಡಿದೆ ಅಂತ ನೀನು ಕೇಳ್ತೀಯ ಅಂತ ನನಗೆ ಗೊತ್ತು ದುರ್ಗಾ. ಆದರೆ ನನಗೆ ನೀನು ನೋವು ಕೊಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ನನ್ನ ಗಂಡ, ನನ್ನ ಮಗಳನ್ನ ಆ ದುಷ್ಟರಿಂದ ಉಳಿಸ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು ದುರ್ಗಾ. ಗಂಡ ಮಗಳು ನಿನಗೆ ಅರ್ಥ ಆಗಿಲ್ಲ ಅಲ್ವಾ? ನನ್ನ ಕ್ಷಮಿಸು ದುರ್ಗಾ. ನಾನು ನಿನ್ನಿಂದ ಒಂದು ದೊಡ್ಡ ವಿಷಯನೇ ಮುಚ್ಚಿಟ್ಟಿದ್ದೀನಿ ದುರ್ಗಾ. ನೀನು ಯಾವಾಗಲೂ ಕೇಳ್ತಿರ್ತೀಯ ಅಲ್ವಾ, ನಾನು ಯಾಕೆ ಈ ಮನೆಗೆ ಪದೇ ಪದೇ ಬರ್ತೀನಿ, ನನಗೂ ಈ ಮನೆಯವ್ರಿಗೂ ಏನು ಸಂಬಂಧ, ನನಗೆ ಹಿತ ನೋಡಿದರೆ ಯಾಕೆ ಅಷ್ಟೊಂದು ಕನ್ಸರ್ನ್ ಅಂತ. ಯಾಕಂದರೆ ಹಿತ ಅಂದರೆ ನಿನ್ನ ಪುಟ್ಟ ಮೇಡಮ್, ನಾನು ಹೆತ್ತ ಮಗಳು. ಶರತ್ ನನಗೆ ತಾಳಿ ಕಟ್ಟಿರೋ ಗಂಡ. ಸಾರಿ ದುರ್ಗಾ, ನಿನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ಆದರೆ ಒಬ್ಬ ತಾಯಿಯಾಗಿ ನನ್ನ ಮಗಳನ್ನ ನಾನು ಹಾಗೆ ನರಳೋದಕ್ಕೆ ನನಗೆ ನೋಡೋಕ್ಕಾಗಲಿಲ್ಲ ದುರ್ಗಾ. ಆ ಮಾಯ ಶರತ್ಗೆ ಒಳ್ಳೆ ಹೆಂಡತಿ ಆಗ್ತಿರ್ಲಿಲ್ಲ, ಹಿತಂಗಂತೂ ಒಳ್ಳೆ ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನನಗೆ ಬೇರೆ ದಾರಿ ಇಲ್ಲದೆ ಹೀಗೆ ಮಾಡಬೇಕಾಯ್ತು ದುರ್ಗಾ. ದುರ್ಗಾ, ನಿನಗೆ ಹೀಗೆ ಸಡನ್ನಾಗಿ ಹೇಳಿದ್ರೆ ಶಾಕ್ ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ಏನು ಮಾಡಲಿ, ನನಗೆ ನಿನ್ನ ಈ ಸ್ಥಿತಿನಲ್ಲಿ ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ಹೇಳಿಬಿಟ್ಟೆ. ಸಾರಿ ದುರ್ಗಾ, ಪ್ಲೀಸ್ ಕೋಪ ಮಾಡ್ಕೋಬೇಡ. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ, ಪ್ಲೀಸ್ ದುರ್ಗಾ. ದುರ್ಗಾ
ಹೇಳ್ಬೋದಿಲ್ವಾ